ಅಂಬೇಡ್ಕರ್ ಅವರ ತತ್ವ ಬಸವ ತತ್ವಕ್ಕೆ ತದ್ವಿರುದ್ಧವಾದದ್ದು RSS ತತ್ವ. ಇದನ್ನು ಹೇಳಿದವರು ಕೂಡ ಎಟ್ಟಗೇನ್ ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲ, ಯಾವ ದಿಕ್ಕಿನಿಂದ ಯಾವುದು ಬಸವ ತತ್ವ? ಇವನಾರವ ಎಂದೆಣಿಸದರಿಯ, ಇವ ನಮ್ಮವ ಎಂದೆಣಿಸಯ್ಯ ಅಂತ ಹೇಳಿದ ಬಸವ ತತ್ವವನ್ನು ಪಾಲಿಸೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಈ ದೇಶದ ಪ್ರಧಾನಮಂತ್ರಿಗೆ ಆಗಿರೋದು ಯಾರು? ಜಾತಿಯಿಂದ ನಾನು ಯಾವತ್ತೂ ನೋಡ್ಲಿಲ್ಲ, ಆದರೆ ಇವ್ರು ಕೇಳೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಅದರ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರುವಂತ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯಾಗಿ ಮಾಡಿರೋದಲ್ಲದೆ ಆ ಪ್ರಧಾನಿಯನ್ನ ಸುಪ್ರೀಮೋ ಅಂತ ಗೌರವಿಸುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೀವು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೇಲ್ಜಾತಿಯವರಿಗೆ ಸೇರಿದ್ದು ಅಂತ ಹೇಳ್ತೀರೋ, ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಬ್ರಾಹ್ಮಣನ ಕರ್ಕೊಂಡ್ಬಂದು ಪ್ರಧಾನಿಯನ್ನಾಗಿ ಮಾಡದೆ ಯೋಗ್ಯತೆ ಇರುವ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಕೂರಿಸುವ ಸಾಮರ್ಥ್ಯ ಇದೆಯಲ್ಲ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರುವಂತದ್ದು. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕಾ ನೋಡಿರ್ಬೇಕು. ಇದು ಬಸವ ತತ್ವ, ಇದು ಭೀಮ ತತ್ವ. ಆದ್ರೆ ಈ ಭೀಮ ತತ್ವದಿಂದ ತುಂಬಾ ದೂರ ಇರುವಂತದ್ದು ಯಾರು? ಯಾವ ಮುಸಲ್ಮಾನರನ್ನ ಈ ದೇಶದಿಂದ ಪೂರ್ತಿ ಆಚೆ ಕಳಿಸಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಪುಸ್ತಕವನ್ನ ಓದಿದ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತೆ. ಬಾಬಾ ಸಾಹೇಬ್ ಹೇಳಿದ್ರು, ಜನಸಂಖ್ಯೆಯ ವಿಭಜನೆ ಆಗಬೇಕು, ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡೋದು ಅನಿವಾರ್ಯ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರ ಮಾತು ನಂದಲ್ಲ, ಶತ್ರುಗಳನ್ನ ಒಳಗಿಟ್ಕೊಂಡು ನೋಡ್ಕೊಳ್ತಿರೋ, ಹೊರಗೆ ಕಳಿಸಿಟ್ಟಿರ್ತಿರೋ, ನೀವೇ ಯೋಚನೆ ಮಾಡಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅಂದ್ರೆ ಮುಸಲ್ಮಾನರನ್ನ ಅಲ್ಲಿ ಕಳಿಸಿ ಅಲ್ಲಿನ ಹಿಂದೂಗಳನ್ನ ಕರೆಸ್ಕೊಳ್ಳಿ, ಇದನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದಿದ್ರು. ಆದ್ರೆ ಅದೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದು ಯಾವ ಮುಸಲ್ಮಾನರ ಬಗ್ಗೆ ಹೇಳಿದ್ರು, ಆ ಮುಸಲ್ಮಾನರ ಬಗ್ಗೆ ಇವತ್ತಿರುವಂತ ಭಾವನೆ ಎಂತದ್ದು ಇವರದ್ದು? ಅವರು ಮಾಡಿರೋ ಎಲ್ಲ ಕೆಲಸವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡುವಂತದ್ದು ಎಂತದ್ದು ಪ್ರಿಯಾಂಕ್ ಖರ್ಗೆ ಅವರದ್ದು? ಪ್ರಿಯಾಂಕ್ ಖರ್ಗೆ ಅವರು ಯಾತಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದಾರೆ? ಈ ಪ್ರಯತ್ನವನ್ನ ಮಾಡ್ತಾ ಅವರು ಬರೀ RSS ನ ಕುರಿತಂತೆ ಗೂಬೆ ಕೂರಿಸಿ ಎರಡು ಸಮುದಾಯದ ನಡುವೆ ಗಲಾಟೆ ಹತ್ತಿಸ್ತಾ ಇರುವಂತ ಪ್ರಯತ್ನ ಮಾಡ್ತಿರೋದು ಯಾಕೆ? ಸಿಎಂ ಆಗ್ಬೇಕು ಅಂತ. ಬೈ ಎಲ್ಲದಕ್ಕೂ ಒಂದು ಉತ್ತರ ಹುಡುಕ್ತೀನಿ. ಲಕ್ಷ್ಮಿ ಚೆನ್ನಾಗಿದ್ಯಾ? ಬರೀ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಿಡೀ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇರೋ ಪ್ರಿಯಾಂಕ್ ಖರ್ಗೆನೋ, ಅಥವಾ ಎಲ್ಲ ಸಮುದಾಯವನ್ನ ಒಟ್ಟು ಮಾಡಿ ಈ ರಾಷ್ಟ್ರವನ್ನ ಮತ್ತೊಮ್ಮೆ ಅಖಂಡಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರುವಂತ RSS ಶ್ರೇಷ್ಠವು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಸರಿ, ನೀವು ಹೇಳ್ತಾ ಇದ್ರಿ ನೋಡಿ, ಜಾತಿ ಅನ್ನೋ ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನ ಮೀರಿ ಬೆಳೆದಿರುವಂತಹ, ಅದರ ಮೀರಿರುವ ಮನಸ್ಥಿತಿ ಉಳ್ಳವರು ಇರ್ತಕ್ಕಂತ ಸಂಘಟನೆ RSS ಅಂತ ಹೇಳಿ. ಆದ್ರೆ ಇದೇ ಚರ್ಚೆಗಳು ಪ್ರಾರಂಭವಾದಾಗ ಮಹಾಭಾರತದ ಪ್ಯಾನಲ್ ಅಲ್ಲೇ ಕೂತ ಒಬ್ಬ ಪ್ಯಾನಲಿಸ್ಟ್ ಕೇಳ್ತಾರೆ, RSS ನಲ್ಲಿ ಆಯ್ತು, ಆದ್ರೆ ಆ ಪೊಲಿಟಿಕಲ್ ವಿಂಗ್ ಆದ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಟ್ಟಿದ್ದೀರಿ ಸರಿ, ಆದ್ರೆ RSS ಸಂಘಟನೆಯಲ್ಲಿ ಯಾವ ಕೆಳವರ್ಗದ ಜನರಿಗೆ ನೀವು ಸರ್ಸಂಘ ಚಾಲಕೋ ಅಥವಾ ಅದಕ್ಕೆ ಸಮಾನವಾದ ಹುದ್ದೆಯನ್ನ ಕೊಟ್ಟಿದ್ದೀರಿ? RSS ಕೇವಲ ಒಂದು ಮೇಲ್ವರ್ಗದವರಿಗೆ ಸೀಮಿತವಾದ ಒಂದು ಸಂಘಟನೆ. ನೀವು ಪೊಲಿಟಿಕಲ್ ಪಾರ್ಟಿಯಿಂದ ಮಾತನಾಡಿದಿರಿ. ನಾನು ಕಾಂಗ್ರೆಸ್ ಅನ್ನೇ ಪ್ರಶ್ನೆ ಮಾಡೋದಾದ್ರೆ, ಯಾವ ದಲಿತರನ್ನ ಪ್ರಧಾನಮಂತ್ರಿ ಮಾಡಿದಿರಿ ನೀವು? ಯಾವ ದಲಿತರನ್ನ ರಾಷ್ಟ್ರಪತಿ ಮಾಡಿದಿರಿ ನೀವು? ಆದ್ರೆ ಬಿಜೆಪಿ ಏನ್ ಮಾಡ್ತು? ಯಾವ ವರ್ಗವನ್ನು ತೆಗೆದುಕೊಂಡೋಗಲ್ಲೂ ಕೂರಿಸ್ತು? ಒಂದು ಸಂಘಟನೆಯ ಮುಖ್ಯಸ್ಥರಾಗೋದಕ್ಕೂ ಒಂದು ರಾಷ್ಟ್ರದ ಚುಕ್ಕಾಣಿ ಹಿಡಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಈ ಸಂಘಟನೆಯ ಮುಖ್ಯಸ್ಥ ಆಯ್ತು, ಇಷ್ಟನ್ನೇ ಅವ್ರು ಕೇಳೋದಾದ್ರೂ ಇವತ್ತಿಗೂ ಕೂಡ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ನೋಡಿ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ಯಾವತ್ತೂ ನಮ್ಗೆ ಈ ಪಾಠವನ್ನು ಹೇಳ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಯಾವತ್ತಾದ್ರೂ ಒಳಗೋಗಿ ನೋಡಿದ್ರೆ ಎಷ್ಟು ಜನ ಕೆಳವರ್ಗ ಅಂತ ನಾವ್ ಯಾವ್ದನ್ನ ಕರಿತೀವೋ ತಥಾಕಥಿತ ಕೆಳವರ್ಗಕ್ಕೆ ಸೇರಿದ ಎಷ್ಟು ಜನ RSS ನ ಪ್ರಮುಖ ಹುದ್ದೆಗಳಲ್ಲಿದ್ದಾರೆ, ಬೇರೆ ಬೇರೆ ಪ್ರಮುಖ ಜಾಗಗಳನ್ನು ಅಲಂಕರಿಸಿದ್ದಾರೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಆದ್ರೆ ಒಂದು ಸಂಘಟನೆಯಲ್ಲಿ ಇದನ್ನೇ ನೀವು ಅವ್ರು ಹೇಳ್ತಾರೆ, ಒಂದು ಸಂಘಟನೆಯ ಕೆಲಸ ಕೊಟ್ರೆ ಏನು ಉಪಯೋಗ, ನೀವು ರಾಜಕೀಯ ಹುದ್ದೆಯನ್ನು ಕೊಡಬೇಕಾಗಿತ್ತು ಅಂತ ಆಗ ಹೇಳ್ತಾರೆ. ಆದ್ರೆ ರಾಜಕೀಯ ಹುದ್ದೆಯ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಏನ್ ಮಾಡಿದೆ? ಯಾವತ್ತಾದ್ರೂ ಒಬ್ಬ ದಲಿತರನ್ನ ಕರ್ಕೊಂಡೋಗಿ ಮೇಲೆ ಕೂರಿಸಿದ್ಯಾ? ಈ ಪ್ರಶ್ನೆ ಪದೇ ಪದೇ ಕೇಳಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವರು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ರು. ಕೊಡುವ ಗೌರವ ಎಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳೋ ರೀತಿ ಎಂತದ್ದು? ಒಬ್ಬ ಹಿರಿಯರನ್ನ, ನೀವು ರಾಷ್ಟ್ರಾಧ್ಯಕ್ಷರನ್ನ ಬಿಡಿ, ಒಬ್ಬ ಹಿರಿಯರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳುವಂತ ರೀತಿ ಎಂತದ್ದು? ಆದರೆ ಸಂಘದಲ್ಲಿ ಅದು ನರೇಂದ್ರ ಮೋದಿ ಅವರಾಗಿರ್ಲಿ ಅಥವಾ ಈಗ ದ್ರೌಪದಿ ಮುರ್ಮು ಅವರಾಗಿರ್ಲಿ, ಅವರನ್ನ ಸಂಘ ಗೌರವಿಸುವಂತ ರೀತಿ ಎಂತದ್ದು? ಅವರನ್ನು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗ ಸಂಸ್ಥೆಗಳು ನೋಡುವ ರೀತಿ ಎಂತದ್ದು? ಇವೆಲ್ಲವನ್ನು ನೋಡಿದಾಗ ಪ್ರಶ್ನೆ ಕೇಳಿದವರ ಮುಖಕ್ಕೆ, ಅದೇ ಹೇಳ್ತೀನಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಉರಿಯೋ ಸೂರ್ಯ, ಅದನ್ನ ನೋಡಿ ಯಾರ್ಯಾರು ಉಗುಳುತ್ತಾರೋ ವಾಪಸ್ ಅವ್ರ ಮುಖಕ್ಕೆ ಬಂದ್ ಬಿದ್ದಿದೆ ಅಂತ ಪ್ರಶ್ನೆ ಕೇಳಿದವರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ ಅನ್ಕೊಂಡಿರ್ಲಿಲ್ಲ ಸರ್.
ಶಾಖೆಗಳಲ್ಲಿ ಕಲಿಸುವಂತಹ ವಿಚಾರಗಳ ಬಗ್ಗೆ ಕೂಡ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ಶಾಖೆಯಲ್ಲಿ ಪ್ರಮುಖವಾಗಿ ಧರ್ಮದ ಹೆಸರಲ್ಲಿ ಅಮಲನ್ನ ತಲೆಗೆ ತುಂಬಲಾಗುತ್ತೆ. ಧರ್ಮದ ಹೆಸರಲ್ಲಿ ದೇಶವನ್ನ ಒಡೆಯುವಂತಹ ಹುನ್ನಾರಿಗಳನ್ನ ತಯಾರು ಮಾಡುವ ಕಾರ್ಖಾನೆಯಾಗಿದೆ RSS. ಒಬ್ಬ ಮುಸಲ್ಮಾನ, ನೀವು ಅದಕ್ಕಾಗ್ಲೇ ಉತ್ತರ ಕೊಟ್ರಿ, ಬಟ್ ಈ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಟ್ಟಿರೋದ್ರಿಂದ ಒಬ್ಬ ಮುಸಲ್ಮಾನ RSS ನ ಒಬ್ಬ ಕಾರ್ಯಕರ್ತನೋ ಅಥವಾ ಒಬ್ಬ ನಾಯಕನೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ವ್ಯವಸ್ಥೆ RSS ಒಳಗಿದೆ. ಬೇಸಿಕಲಿ ಧರ್ಮದ ಅಮಲನ್ನ ತುಂಬುವಂತಹ ಕಾರ್ಖಾನೆ RSS ಧರ್ಮದ ಅಮಲನ್ನು ತುಂಬಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ RSS ತುಂಬುತ್ತೆ ಅಂತ ಹೇಳ್ಕೊಂಡು ಸ್ವಾತಂತ್ರ್ಯದ ಲಾಗಾಯ್ತು ಇವರು ಮಾಡ್ತಿರುವಂತ ಪ್ರಯತ್ನ ಇದೆಯಲ್ಲ, ಅದು ಆರ್ಡಿನರಿ ಆಗಿರುವಂತ ಸಂಗತಿ ಅಲ್ಲ. ಇವರು ಸಾವರ್ಕರ್ರ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸಿದ್ರು ಮುಸಲ್ಮಾನರ ವೋಟ್ ಅನ್ನು ತೆಗೆದುಕೊಳ್ಳಿಕ್ಕೆ. ಇವರು RSS ನ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸುವಂತ ಪ್ರಯತ್ನ ಮಾಡ್ತಾರೆ, ಬರೀ ಮುಸಲ್ಮಾನರ ವೋಟು ಗಳಿಸಲಿಕ್ಕೆ. ಮತ್ತೆ ಎರಡನೇದೇನು ಗೊತ್ತೇನು, ಇವ್ರಿಗೆ ಎಲ್ರಿಗೂ ಇರೋದು ಒಂದೇ ಏನು ಅಂತಂದ್ರೆ, ಮುಸಲ್ಮಾನರ ತಲೆಯಲ್ಲಿ RSS ಅನ್ನುವಂತ ಒಂದು ಹೆದರಿಕೆಯನ್ನ, ಗೂಬೆಯನ್ನ ಯಾವಾಗ್ಲೂ ಕೂರಿಸಿ ಅವರನ್ನ ಹಿಂದೂ ಸಮಾಜದಿಂದ ಪ್ರತ್ಯೇಕವಾಗಿ ಇರಿಸಬೇಕು ಅಂತ. ಆದ್ರೆ ಇದೇ ಸಂಘ ಕಳೆದ ಅನೇಕ ದಶಕಗಳಿಂದ ಮುಸಲ್ಮಾನರ ನಡುವೆ ಕೆಲಸ ಮಾಡ್ತಾ ಇರುವಂತ, ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತ ಅನೇಕ ಸಂಗತಿಗಳನ್ನು ನೋಡ್ತೀವಿ. ಹಿಂದೂಗಳೇ ಅದನ್ನು ವಿರೋಧಿಸ್ತಾರೆ, ನೀವ್ ಯಾಕೆ ಹೀಗೆ ಮಾಡ್ತೀರಾ ಅವರಿಗೋಸ್ಕರ ಅಂತ. ಆದ್ರೆ ಸಂಘದ ವಿಚಾರ ತುಂಬಾ ಸ್ಪಷ್ಟವಾಗಿದೆ. ಇತ್ತೀಚೆಗೆ ಸರಸಂಘ ಚಾಲಕರು ಬಹಳ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಮುಸಲ್ಮಾನರನ್ನ ದೇಶದಿಂದ ಓಡಿಸುವಂತ ದೃಷ್ಟಿಕೋನ ಯಾರದ್ದೂ ಇಲ್ಲ, ನಾವೆಲ್ಲರೂ ಜೊತೆಯಲ್ಲಿ ಬದುಕಬೇಕಾಗಿರುವಂತ ಅಗತ್ಯ ಇದೆ ಅಂತ ಇನ್ಕ್ಲೂಸಿವ್ ಆಗಿರುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟಿದ್ದು ಸಂಘ. ಆದ್ರೆ ಈ ಹಿನ್ನೆಲೆಯಲ್ಲಿ ಸಂಘ ಈ ಪರಿಕಲ್ಪನೆಯನ್ನು ಕೊಟ್ಟಿದೆ ಅಂತ ಮಾತ್ರಕ್ಕೆ ಮುಸಲ್ಮಾನರು ಮಾಡಿರುವಂತ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಅಂತಲ್ಲ. ನಮಗೆ ಗಾಂಧಿ ಸಿಂಡ್ರೋಮ್ ಇಲ್ಲ, ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಿಂಡ್ರೋಮ್ ಇತ್ತು. ಅವರು ಮುಸಲ್ಮಾನರು ಏನ್ ಮಾಡಿದ್ರು ಸರಿ ಅಂತ ಹೇಳ್ತಿದ್ರು. ಒಂದು ಹಂತಕ್ಕೆ ಅವರು ದಲಿತರಿಗೆ ಹೇಳ್ತಾರೆ, ನೀವು ಮುಸಲ್ಮಾನರು ಕ್ರಿಶ್ಚಿಯನ್ರು ಆಗಿ ಕನ್ವರ್ಟ್ ಆದ್ರೆ ನಂಗೆ ಬೇಜಾರಿಲ್ಲ, ಆದ್ರೆ ಪ್ರತ್ಯೇಕವಾಗಿರುವಂತ ಒಂದು ಎಲೆಕ್ಟೋರಲ್ ಇದನ್ನ ಕೇಳಿದ್ರೆ ಬಹಳ ಸಂಕಟ ಅನ್ಸುತ್ತೆ ನನಗೆ, ಅದು ಹಿಂದೂಗಳ ನಡುವೆ ಡಿವೈಡ್ ಉಂಟು ಮಾಡುತ್ತೆ ಅಂತ. ಅಂದ್ರೆ ಅವ್ರಿಗೊಂದು ಸಿಂಡ್ರೋಮ್ ಏನಿತ್ತು ಅಂದ್ರೆ, ಮುಸಲ್ಮಾನರ ಕನ್ವರ್ಟ್ ಆದ್ರೆ ಪರವಾಗಿಲ್ಲ, ಹಿಂದೂಗಳಲ್ಲಿ ಪ್ರತ್ಯೇಕತೆಯನ್ನು ಉಳಿಸಬೇಡಿ ಅಂತ. ಅದೇ ಸಿಂಡ್ರೋಮ್ ಇವತ್ತು ಕಾಂಗ್ರೆಸ್ಗೂ ಇದೆ. ಇದನ್ನೇ ಜನ ನೋಡ್ತಾ ಇರೋದು. ಆದ್ರೆ ಯಾವತ್ತೂ ಸಂಘಕ್ಕಿಲ್ಲ. ಸಂಘ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅತ್ಯಂತ ಶ್ರೇಷ್ಠವಾದ್ದು ಯಾವುದು, ರಾಷ್ಟ್ರವೇ ಶ್ರೇಷ್ಠವಾದ್ದು, ರಾಷ್ಟ್ರೋಪರಿ ಯಾವುದೂ ಇಲ್ಲ, ಈ ರಾಷ್ಟ್ರಕ್ಕೆ ಯಾವುದು ಒಳಿತೋ ಅದನ್ನು ಮಾಡಬೇಕು ಅಂತ ನನ್ನಂತ ಕೋಟ್ಯಂತರ ಜನರಿಗೆ ಪಾಠ ಮಾಡಿರೋದು ಸಂಘವಾಗಿರೋದ್ರಿಂದ ಯಾವ್ಯಾವ ಮುಸಲ್ಮಾನನಿಗೆ ಭಾರತವೇ ಶ್ರೇಷ್ಠ ಅಂತ ಅನ್ಸುತ್ತೋ ಅವನ್ ಸಂಘವನ್ನ ಅಷ್ಟೇ ಗೌರವಿಸ್ತಾನೆ, ಸಂಘದ ಜೊತೆ ಕೆಲಸ ಮಾಡ್ತಾನೆ. ರಾಷ್ಟ್ರೀಯ ಮುಸ್ಲಿಂ ಮಂಚಿನಲ್ಲಿ ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಇಲ್ಲ, ನನಗೆ ನನ್ನ ಮತವೇ ದೊಡ್ಡದ್ದು, ನನಗೆ ಮತಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ, ಈ ಮತಕ್ಕೋಸ್ಕರ ನಾನು ಅಗತ್ಯ ಬಿದ್ದರೆ ಪಾಕಿಸ್ತಾನವನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ಇರಾನ್ ಅನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ನಾನು ಪ್ಯಾಲೆಸ್ತೈನ್ ಬೆಂಬಲಿಸ್ತೀನಿ ಅನ್ನೋನು ಸಹಜವಾಗಿ ಸಂಘದ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಾಗದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸರಿ, ರಾಷ್ಟ್ರ ಪ್ರೇಮವನ್ನೇ ಕಲಿಸಿಕೊಡುವ RSS ನಲ್ಲಿ ರಾಷ್ಟ್ರಧ್ವಜ ಹಾರಾಟ 5 ದಶಕದ ತನಕ ಆಗ್ಲೇ ಇಲ್ಲ. ಈ ದಿನಕ್ಕೂ ಕೂಡ ರಾಷ್ಟ್ರಗೀತೆಯನ್ನ ರಾಷ್ಟ್ರಗೀತೆ ಅಂತ ಒಪ್ಪೋದೇ ಇಲ್ಲ RSS ನವರು. ಇದೆಂಥ ದೇಶಭಕ್ತಿ, ಇದೆಂಥ ರಾಷ್ಟ್ರ ಪ್ರೇಮ. ಇದೇ RSS ವಂದೇ ಮಾತರಮನ್ನ ತನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಬಹಳ ಹೆಮ್ಮೆಯಿಂದ ಆಡುತ್ತೆ. ಬಟ್ ಅದು ರಾಷ್ಟ್ರಗೀತೆ ಅಲ್ಲ. ಹೌದು, ರಾಷ್ಟ್ರಗಾನವೂ ಹೌದು. ನಾವು ಜನಗಣ ಮನವನ್ನು ಅತ್ಯಂತ ಪ್ರೀತಿಯಿಂದ ನಾವು ಹಾಡ್ತೀವಿ, ಪ್ರತಿಯೊಬ್ಬರು ಹಾಡ್ತೀವಿ. ರಾಷ್ಟ್ರಗೀತೆಯನ್ನ RSS ಯಾವತ್ತೂ ವಿರೋಧಿಸಿದ ಉಲ್ಲೇಖ ಎಲ್ಲೂ ಇಲ್ಲ. ರಾಷ್ಟ್ರಗೀತೆಯನ್ನ ಕಂಪಲ್ಸರಿಯಾಗಿ ಹಾಡಬೇಕು ಅಂತ ಹೇಳಿರ್ಲಿಲ್ಲ. ಸೊ ರಾಷ್ಟ್ರಗೀತೆಯನ್ನ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಧ್ವಜದ ಮುಂದೆ ಅತ್ಯಂತ ಪ್ರೀತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧ್ವಜವನ್ನ ಹಾರಾಡಿಸೋದಿಲ್ಲ ಎಲ್ಲೂ ಅಂತ ಕೂಡ ಹೇಳುವಂತ ಆಲೋಚನೆ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ, ಅನೇಕ ದಶಕಗಳವರೆಗೆ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಆಗಿ ಧ್ವಜವನ್ನ ಹಾರಿಸಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆನಂತರ ಯಾವಾಗ ಅದಕ್ಕೆ ಉತ್ತರ ಸಿಕ್ತೋ ಆನಂತರದಿಂದ ರಾಷ್ಟ್ರಧ್ವಜವನ್ನ ಪ್ರತಿಯೊಂದು ನಮ್ಮ ಕಾರ್ಯಾಲಯಗಳ ಮೇಲೂ ಹಾರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನಗಾಗಿ, ತನ್ನ ಗುರುವಾಗಿ ಒಂದು ಧ್ವಜವನ್ನ ಆರಿಸಿಕೊಂಡಿದೆ, ಅದನ್ನು ಗುರುವಾಗಿ ಸ್ವೀಕಾರ ಮಾಡುತ್ತೆ. ಯಾರೋ ಗುರುವಾಗಿ ಒಂದು ಮೂರ್ತಿಯನ್ನ ಆರಿಸಿಕೊಳ್ತಾರೆ, ಆ ಗುರುವಿನ ಮುಂದೆ ಹಣೆ ಬಾಗ್ತಾರೆ. ಯಾರೋ ಒಂದು ಸಂಕೇತವನ್ನು ಗುರುವಾಗಿ ಸ್ವೀಕರಿಸ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ಯಾರೋ ಒಬ್ಬರು ಒಂದು ಪುಸ್ತಕವನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಸರಿ ಧ್ವಜವನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಅದಕ್ಕೆ ತಲೆಬಾಗುತ್ತೆ ಅಂತ ನಿಶ್ಚಯ ಮಾಡಿದ್ರೆ ಹೊಟ್ಟೆ ಉರ್ಕೊಂಡ್ರೆ ಏನ್ ಮಾಡಬೇಕು ಅದಕ್ಕೆ?